ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ DNA ಮೂರು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇರಾನ್ ಅಮೆರಿಕಾದ ವಿರುದ್ಧ ಯಾವ ಪರಿಪ್ರಮಾಣದಲ್ಲಿ ಹೋರಾಟ ಮಾಡ್ತು ಅನ್ನೋದನ್ನು ನೋಡಿದ್ದೀವಿ. ಅಮೆರಿಕ ಯಾವುದೇ ಬೆದರಿಕೆಗಳನ್ನು ಹಾಕಿದರೂ ಕೂಡ ಆ ಬೆದರಿಕೆಗಳಿಗೆ ಬಗ್ಗದೆ ಜಗ್ಗದೆ ಮಂಡಿ ಊರದೆ ಇರಾನ್ ಉತ್ತರವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಇರಾನ್ಗೆ ಈ ಶಕ್ತಿ ಹೇಗೆ ಬಂತು? ಇದು ಮೊದಲ ಬಾರಿನ? ಇರಾನ್ನ ಇತಿಹಾಸ ಹೇಗೆ? ಇರಾನ್ ಎನ್ನುವಂತಹ ರಾಷ್ಟ್ರ ಬಂದಿದ್ದು ಹೇಗೆ? ಏನು ಎತ್ತ? ಇದರ ಶಕ್ತಿ ಏನು? ಅದರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಇರಾನ್ ವಿಚಾರದಲ್ಲಿ ಟ್ರಂಪ್ ತೆಗೆದುಕೊಂಡಂತಹ ನಿರ್ಧಾರಗಳು ಹುಚ್ಚುತನದ ನಿರ್ಧಾರಗಳು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮ್ಯಾಡ್ಮ್ಯಾನ್ ಥಿಯರಿಯನ್ನ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದ್ದಾರಾ ಅಂತ. ಜಗತ್ತಿನ ಬೇರೆ ಬೇರೆ ದೇಶಗಳ ವಿರುದ್ಧ ಈ ಥರ ಕೆಣಕಿದಾಗ, ಯುದ್ಧ ಮಾಡಿದಾಗ ಬೇರೆ ಬೇರೆ ನಾಯಕರು ಮ್ಯಾಡ್ಮ್ಯಾನ್ ಥಿಯರಿಯನ್ನು ಬಳಕೆ ಮಾಡಿದ್ದಾರೆ. ಹಾಗಂದ್ರೆ ಏನಿದು? ಭಾರತದ ವಿರುದ್ಧವೂ ಕೂಡ ಡೊನಾಲ್ಡ್ ಟ್ರಂಪ್ ಮ್ಯಾಡ್ಮ್ಯಾನ್ ಥಿಯರಿಯನ್ನು ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡಿದರು. ಏನದರ ಅರ್ಥ? ಯಾವಾಗ ಆಗಿದೆ? ಇದರಿಂದ ಆಗುವಂಥ ಲಾಭಗಳೇನು? ಈ ಸುದ್ದಿ. ಮೂರನೇ ಸುದ್ದಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೀತಾ ಇರುವಂತಹ ಲವ್ ಜಿಹಾದ್ ಪ್ರಕರಣ. ಇಷ್ಟು ದಿನಗಳ ಕಾಲ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ ಎನ್ನುವಂಥ ದೊಡ್ಡ ಮಟ್ಟದ ಗಂಭೀರ ಆರೋಪಗಳು ಬರ್ತಾ ಇತ್ತು. ಆದರೆ ಇದೀಗ ಕಾರ್ಪೊರೇಟ್ ಲೆವೆಲ್ನಲ್ಲೂ ಕೂಡ ಲವ್ ಜಿಹಾದ್ ಆಗ್ತಿದೆ ಅಂತೆ. ಹೌ ಇಟ್ ಈಸ್ ಪಾಸಿಬಲ್? ಏನಾಗಿದೆ ನಾಸಿಕ್ನಲ್ಲಿ? ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇರಾನ್ನ ಆಳ ಮತ್ತು ಅಗಲ. ಇವತ್ತು ನಾವು ನೋಡ್ತಾ ಇರುವಂತಹ ಇರಾನ್ ಈ ಹಿಂದೆ ಪರ್ಷಿಯನ್ ದೇಶ ಆಗಿತ್ತು. ಪರ್ಷಿಯನ್ ದೇಶ ಆಗಿದ್ದಂತಹ ಆ ಭೂಮಿ ಅದಾದ ನಂತರ ಇರಾನ್ ಆಯಿತು. ಇರಾನ್ ಆದ ನಂತರ ಯಾವಾಗ ಇಸ್ರೇಲ್ 1948ರಲ್ಲಿ ಅಸ್ತಿತ್ವಕ್ಕೆ ಬಂತು, ಅಲ್ಲಿಂದ ಟಿಲ್ ಟುಡೇ ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ಯುದ್ಧಗಳಾಗ್ತಾ ಇದೆ. ಅವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಅದಾದ ನಂತರ ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರದು ಅಂತ ಅಮೆರಿಕ 1953ರಿಂದಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದೆ. ಈ ಎಲ್ಲ ಪ್ರಯತ್ನಗಳು, ಒಪ್ಪಂದಗಳು, ಇಸ್ರೇಲ್ನ ದಾಳಿ, ಮಧ್ಯಪ್ರಾಚ್ಯದಲ್ಲಿ ಇಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಅಮೆರಿಕದ ಮಿತ್ರ ರಾಷ್ಟ್ರಗಳು, ಇರಾನ್ ಮಾತ್ರ ಒಬ್ಬಂಟಿ. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಇವತ್ತು ಜಗ್ಗದೆ ಬಗ್ಗದೆ ಹೋರಾಟ ಮಾಡ್ತಾ ಇದೆ. ಮೊದಲ ಬಾರಿಗೆ ಸಾಧ್ಯವೇ ಇಲ್ಲ. ಇರಾನ್ ಆಗೋದಕ್ಕಿಂತ ಮೊದಲು ಅನೇಕ ರಾಜಮನೆತನಗಳು ಇರಾನನ್ನು ಆಳಿದ್ವು. ಪರ್ಷಿಯನ್ ಎನ್ನುವಂಥ ಒಂದು ಆ ಪ್ರದೇಶ ಏನಿದೆ, ಪರ್ಷಿಯಾ ಅಂತ ಏನು ನಾವು ಕರಿತಿದ್ವಿ, ಕ್ರಿಸ್ತಪೂರ್ವ 7ನೇ ಶತಮಾನದಿಂದ ಟಿಲ್ ಟುಡೇ ಇರಾನ್ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದೆ. ಹೇಗೆ ಸಾಧ್ಯ ಆಯಿತಿದು? ನೋಡ್ತಾ ಹೋಗೋಣ. ಯಾರಿಗೂ ಕೂಡ ಸೋಲದೆ ಅಜಯ ರಾಷ್ಟ್ರವಾಗಿ ಇರಾನ್ ಉಳಿದಿರುವಂಥದ್ದು. ಯಾವ ಕಾರಣಕ್ಕೆ? ಇರಾನ್ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಏನಂತ ನಾವು ಕರಿತೀವಿ, ಅಷ್ಟು ಸುಮಾರು 5000 ವರ್ಷಗಳಷ್ಟು ಹಳೆಯದಾದಂತಹ ಐತಿಹಾಸಿಕ ನೆಲೆಗಳನ್ನು ಹೊಂದಿರುವಂತಹ ದೇಶ ಇರಾನ್. ಇರಾನ್ ಜೊತೆಗೆ ಘರ್ಷಣೆ ಮಾಡಿದರೆ ಯಾರೂ ಕೂಡ ನಿಲ್ಲೋದಿಲ್ಲ ಅಂತ ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ, ದಕ್ಷಿಣ ಏಷ್ಯಾದ ನಡುವೆ ಇರಾನ್ ನೆಲೆಸಿದೆ. ಹೀಗಾಗಿ ಇದನ್ನು ನಾಗರಿಕತೆಗಳ ಸಂಧಿಸ್ಥಳ ಅಂತ ಕರೀತಾರೆ. ನಾಗರಿಕತೆಗಳ ಸಂಧಿಸ್ಥಳ ಅಂತ ಕರೀತಾರೆ. ಇರಾನ್ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕ್ರಿಸ್ತಪೂರ್ವ 700ರಿಂದ ಕ್ರಿಸ್ತಶಕ 651 ತನಕ ಮೇಡ್ಸ್, ಅಕೆಮೆನಿಡ್ ಸಾಮ್ರಾಜ್ಯ, ಪಾರ್ಥಿಯನ್, ಸಸಾನಿಯನ್ ಇವರ ಆಳ್ವಿಕೆ ಆಯಿತು. ಇದಾದ ನಂತರ ಏನಾಯಿತು? ಪರ್ಷಿಯಾದ ಮೇಲೆ ಇಸ್ಲಾಮಿನ ಆಕ್ರಮಣ ಆಗುತ್ತೆ. ಇಸ್ಲಾಮಿನ ಆಕ್ರಮಣ ಆದಾಗ ಸಂಪೂರ್ಣವಾಗಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇರಾನ್ನಲ್ಲಿ ಇಸ್ಲಾಂ ವ್ಯಾಪಕವಾಗಿ ಹರಡಿಕೊಳ್ಳುವ ಪ್ರಯತ್ನ ಆಗುತ್ತೆ. ಶಿಯಾ ಮುಸ್ಲಿಮರು ವ್ಯಾಪಕವಾಗಿ ಹರಡಿಕೊಳ್ತಾರೆ. 1501ರಿಂದ 1925 ತನಕ
ಸಫಾವಿದ್ ಸಾಮ್ರಾಜ್ಯ, ಖಾಜರ್ ರಾಜವಂಶ ಅನ್ನುವಂತಹ ಶಿಯಾ ಮುಸ್ಲಿಂ ಸಮುದಾಯಕ್ಕೆ ಪಟ್ಟಂತಹ ಒಂದು ರಾಜವಂಶ ಇದನ್ನು ಆಳ್ವಿಕೆ ಮಾಡುತ್ತೆ. 1925ರಿಂದ 79 ತನಕ ರೇಷ್ ಶಾ ಪಹಲ್ವಿ ಎನ್ನುವಂತಹ ರಾಜರು, ಅದಾದ ನಂತರ ಖಮೇನಿಯಾಗಿ, ಈ ಎಲ್ಲರ ರಾಜರ ಆಳ್ವಿಕೆಯ ಸಮಯದಲ್ಲೂ ಕೂಡ ಇರಾನ್ ಮೇಲೆ ಅನೇಕರು ಅಟ್ಯಾಕ್ ಮಾಡಿದರು. ರೋಮನ್ನರು ಅಟ್ಯಾಕ್ ಮಾಡಿದರು, ಅರಬ್ಬರು ಅಟ್ಯಾಕ್ ಮಾಡಿದರು, ಮಂಗೋಲರು ಅಟ್ಯಾಕ್ ಮಾಡಿದರು, ರಷ್ಯಾ ಮತ್ತು ಬ್ರಿಟಿಷರು ಅಟ್ಯಾಕ್ ಮಾಡಿದರು. ರೋಮನ್ನರು ಅಟ್ಯಾಕ್ ಮಾಡಿದಾಗ ಆ ಪರ್ಷಿಯನ್ನರು ಅವರ ವಿರುದ್ಧ ಸರಿಸುಮಾರು 7 ಶತಮಾನಗಳ ಕಾಲ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಬ್ರಿಟಿಷರು ಅವರ ವಿರುದ್ಧ ಹೋರಾಟ ಮಾಡಿ ಮತ್ತೊಂದು ರಾಷ್ಟ್ರವನ್ನು ಎತ್ತಿ ಕಟ್ಟುವ ಪ್ರಯತ್ನ ಮಾಡಿದಾಗ ರಷ್ಯಾ ಮತ್ತು ಬ್ರಿಟಿಷ್ ವಿರುದ್ಧವೂ ಕೂಡ ಹೋರಾಟ ಮಾಡಿ ಇವತ್ತಿಗೂ ಕೂಡ ಜೀವಂತವಾಗಿ ಇರಾನ್ ಇದೆ ಅನ್ನೋ ಹೇಳಿದಾದ್ರೆ ಅದರ ಪ್ರತಿರೋಧನೆ ಎಷ್ಟಿತ್ತು ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು. ಇದರ ಜೊತೆಗೆ ಇರಾನ್ ಹೀಗೆ ಅಜೇಯವಾಗಿ ಉಳಿಯೋದಕ್ಕೆ ಕಾರಣಗಳೇನು? ಈ ಕಾರಣಗಳನ್ನು ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇರಾನ್ ಮೇಲೆ ನೇರ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಬಿಕಾಸ್ ಇರಾನ್ ಹೊಂದಿರುವಂತಹ ತನ್ನ ಪ್ರಾಕೃತಿಕ ಸೊಬಗೇನಿದೆ, ಇರಾನ್ನಲ್ಲಿರುವಂತಹ ಮರುಭೂಮಿ, ಇರಾನ್ನಲ್ಲಿರುವಂತಹ ಪರ್ವತಗಳು, ಇರಾನ್ನಲ್ಲಿರುವಂತಹ ಕೆಲ ಜಲಸಂಧಿಗಳು, ಇವೆಲ್ಲವೂ ಕೂಡ ಇರಾನನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಜಾಗ್ರೋಸ್ ಪರ್ವತ ಶ್ರೇಣಿ ಅನ್ನುವಂಥದ್ದು ಒಂದು ಪರ್ವತ ಶ್ರೇಣಿ. ಅದು ಇರಾನ್ನ ಕೋಟೆ ಯಾವುದು ಅಂತ ಹೇಳಿದ್ರೆ ನ್ಯಾಚುರಲ್, ಈ ಪರಿಸರವೇ ಇರಾನ್ನ ಕೋಟೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ? ಇರಾನ್ನ ಪಶ್ಚಿಮದಲ್ಲಿ ಜಾಗ್ರೋಸ್ ಪರ್ವತಗಳಿದೆ. ಈ ಪರ್ವತಗಳು ಹೆಂಗಿದೆ ಅಂತ ಹೇಳಿದ್ರೆ ಅತ್ಯಂತ ಎತ್ತರವಾದಂತಹ ಪರ್ವತಗಳು, ಅತ್ಯಂತ ಕಡಿದಾದಂತಹ ಪರ್ವತಗಳಿವು. ಇವುಗಳನ್ನು ದಾಟೋದಕ್ಕೆ ಶತ್ರು ರಾಷ್ಟ್ರಗಳಿಗೆ ಯಾವುದಕ್ಕೂ ಕೂಡ ಸಾಧ್ಯ ಆಗಲ್ಲ. ಬೇರೆ ಬೇರೆ ದೇಶಗಳು ಆ ಪ್ರಯತ್ನವನ್ನು ಮಾಡಿ ಕೈ ಸುಟ್ಟುಕೊಂಡಿದ್ದಂತಹ ಉದಾಹರಣೆಗಳಿದೆ. ಇರಾನಿನ ಎತ್ತರದ ಪ್ರಸ್ಥಭೂಮಿ ಇದೆ, ವಿಶಾಲವಾದಂತಹ ಮರುಭೂಮಿಗಳಿದೆ. ದಶ್ತ್ ಎ ಕಮೀರ್, ದಶ್ತ್ ಎ ಲೂತ್ ಅಂತ ಅತ್ಯಂತ ಬಿಸಿಯಾದಂತಹ ಮರುಭೂಮಿಗಳಿವು. ಈ ಮರುಭೂಮಿಗಳಲ್ಲಿ ಶತ್ರು ರಾಷ್ಟ್ರಗಳ ಸೈನಿಕರೇನಾದರೂ ಬಂದರೆ ಒಂದು ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಎರಡನೆಯದ್ದು ಇವುಗಳನ್ನು ಕ್ರಮಿಸೋದಕ್ಕೆ ದಾರಿಯೂ ಕೂಡ ಸಿಗಲ್ಲ ಇವರಿಗೆ. ಬಂದಿರುವಂತಹ ಸೈನ್ಯ ವಾಪಸ್ ಹೋಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂತಹ ದೊಡ್ಡದಾದಂತಹ ಮರುಭೂಮಿಯನ್ನ ಇರಾನ್ ಹೊಂದಿದೆ. ಇದೂ ಕೂಡ ಅದಕ್ಕೆ ಕಾರಣ. ಒಳಗೆ ಬರೋದು ಹೆಂಗ ಬಂದ್ಬಿಡ್ತಾರೆ ಇರಾನ್ ಒಳಗಡೆ, ಆದರೆ ಇರಾನ್ ಒಳಗೆ ಬಂದ ನಂತರ ವಾಪಸ್ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಇರಾನ್ನಲ್ಲಿ ಸಾಧ್ಯ ಇಲ್ಲ. ಅಂತಹ ಪ್ರಾಕೃತಿಕ ಸೊಬಗನ್ನ ಇರಾನ್ ಹೊಂದಿದೆ. ಅದೂ ಕೂಡ ಶತ್ರುಗಳಿಂದ ಇರಾನನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇದರ ಜೊತೆಗೆ ಇರಾನ್ನ ಖನಿಜ ಸಂಪನ್ನ ನೈಸರ್ಗಿಕ ರಕ್ಷಣಾ ಕವಚವಾಗಿ ಮಾರ್ಪಟ್ಟಿದೆ. ನೋಡಿ, ಯುದ್ಧ ಶುರುವಾದ ನಂತರ ಹಾರ್ಮುಜನ್ನು ಒಂದು 20 ದಿನಗಳ ಕಾಲ ಬಂದ್ ಮಾಡಿದ್ದಕ್ಕನೇ ಇಡೀ ಜಗತ್ತೇ ವಿಲವಿಲ ಅಂದಿದ್ದನ್ನು ನೋಡಿದ್ದೀವಿ. ಬರುವಂತಹ ಪ್ರಮಾಣ ಹಾರ್ಮುಜಲ್ಲಿ 20%. ಆದರೆ ಇರಾನ್ ಅದರ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದ ಕಾರಣಕ್ಕಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ವಿ. ಅದೇ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳನ್ನು ಇರಾನ್ ಹೊಂದಿದೆ. ಅದು ಬಂಗಾರ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಜಿಂಕ್ ಆಗಿರ್ಬೋದು. ಜಾಗ್ರೋಸ್ ಮತ್ತು ಅಲ್ಬೋರ್ಜ್ ಅನ್ನುವಂತಹ ಈ ಪರ್ವತ ಶ್ರೇಣಿಗಳೇನಿದೆ, ಈ ಎಲ್ಲ ಪರ್ವತ ಶ್ರೇಣಿಗಳಲ್ಲಿ ಅತ್ಯುತ್ತಮವಾದಂತಹ ಖನಿಜ ಸಂಪನ್ಮೂಲಗಳನ್ನು ಅವರು ಹೊಂದಿದ್ದಾರೆ. ಅತ್ಯುತ್ತಮವಾದಂತಹ ಖನಿಜ ಸಂಪನ್ಮೂಲವಿದೆ. ಈ ಜಾಗ್ರೋಸ್ ಅನ್ನೋದು ಬಹುಪಾಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳು. ಇವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದರೆ ಅವರ ಯುರೇನಿಯಂ ಆಗಿರ್ಬೋದು, ಪರಮಾಣು ಆಗಿರ್ಬೋದು, ಎಲ್ಲವನ್ನೂ ಕೂಡ ಭೂಮಿಯ ಆಳದಲ್ಲಿ ಹೂತು ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಭೂಮಿಯ ಆಳದಲ್ಲಿ ಹೂತು ಇಡೋದಕ್ಕೆ ಸಾಧ್ಯವಾದಾಗ ಅದನ್ನು ಶತ್ರು ರಾಷ್ಟ್ರಗಳು ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಶತ್ರು ರಾಷ್ಟ್ರಗಳ ದಾಳಿಯನ್ನು ತಡೆಯೋದಕ್ಕೂ ಕೂಡ ಅತ್ಯುತ್ತಮವಾದ ಮಾರ್ಗವನ್ನು ಇರಾನ್ ಕಂಡುಕೊಂಡಿದೆ. ಇದೇ ಕಾರಣಕ್ಕಾಗಿ ಇವತ್ತು ಇರಾನ್ ಸರ್ವೈವಲ್ ಆಗ್ತಾ ಇರೋದು. ಎರಡನೆಯದ್ದು ಅಲ್ಬೋರ್ಜ್ ಅನ್ನುವಂಥದ್ದೇನಿದೆ, ಆ ಶ್ರೇಣಿಯಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಆಗುತ್ತೆ. ಅತಿ ಹೆಚ್ಚು ಸಿಗುವಂತಹ ಪ್ರದೇಶ ಇದು. ಇದರ ಜೊತೆಗೆ ಜಿಂಕ್ ಅಂತ ನಾವೇನು ಕರಿತೀವಿ, ಈ ಜಿಂಕು ಇರಾನ್ನಲ್ಲಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸತು ಸಿಗುವಂತಹ ಪ್ರದೇಶ ಇರಾನ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜಿಂಕ್ ಸಿಗುವಂತಹ ಪ್ರದೇಶ ಇದು. ಚಿನ್ನ ಮತ್ತು ಬೆಳ್ಳಿ, ಅಜರ್ಬೈಜಾನ್ ಮತ್ತು ಆ ಪ್ರದೇಶಗಳಲ್ಲಿ ಚಿನ್ನದ ಗಣಿಗಳಿವೆ, ಅವುಗಳನ್ನು ನಿಕ್ಷೇಪ ಮಾಡ್ತಾರೆ, ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗ್ತಾರೆ. ಯಾವ ಯುರೇನಿಯಂಗಾಗಿ ಇವತ್ತು ಅಮೇರಿಕ ಇರಾನ್ ವಿರುದ್ಧ ಪೈಪೋಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆಯೋ, ತನ್ನ ಬಳಿ ಇರುವಂತಹ ಯುರೇನಿಯಂನ್ನು ನಮಗೆ ಕೊಡಬೇಕು ಅಂತ ಇದೀಗ ಅವರು ಹೇಳ್ತಾ ಇದ್ದಾರೋ, ಅದು ಸಬಲೀಕರಣ ಹೊಂದೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅಲ್ಲಿ ನಿಕ್ಷೇಪಗಳಿದೆ, ಅವುಗಳ ಮುಖಾಂತರ ತೆಗೆದುಕೊಂಡು ಬಂದು ಅದನ್ನು ಪರಮಾಣುವಾಗಿ ಕನ್ವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ
ಇರಾನ್ ಮತ್ತು ಇಸ್ರೇಲ್ ಹಾವು ಮುಂಗುಸಿದ್ದಂಗಿದೆ. ಹೆಂಗೆ ಸಾಧ್ಯ ಆಯ್ತಿದು? ಮೊದಲು ಸ್ನೇಹಿತರಾಗಿದ್ದಂತಹ ಈ ದೇಶಗಳು ಇದೀಗ ಶತ್ರು ದೇಶಗಳಾಗಿ ಪರಿಣಮಿಸಿವೆ. ನಮ್ಮಲ್ಲಿ ಒಂದು ಮಾತಿದೆ, ಏನಿದೆ? ಯಾರೂ ಕೂಡ ಪರ್ಮನೆಂಟ್ ಶತ್ರು ಅಲ್ಲ, ಯಾರೂ ಕೂಡ ಪರ್ಮನೆಂಟ್ ಸ್ನೇಹಿತ ಅಲ್ಲ ಅಂತ. ಅದೇ ರೀತಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಇರಾನ್ ಮತ್ತು ಇಸ್ರೇಲ್. ಯಾವ ಇಸ್ರೇಲ್ 1948ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತೋ ಆ ಇಸ್ರೇಲ್ ಅನ್ನು ಗುರುತಿಸಿದಂತಹ ಎರಡನೇ ಮುಸ್ಲಿಂ ರಾಷ್ಟ್ರ ಇದು. ಮೊದಲು ಟರ್ಕಿಯವರು, ಎರಡನೇದಾಗಿ ಈ ರಾಷ್ಟ್ರವನ್ನು ಮಾನ್ಯತೆ ಮಾಡಿದಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಇರಾನ್. ಮತ್ತೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದರೆ, ವಿಶ್ವಸಂಸ್ಥೆ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಯಾವ ಕಾರಣಕ್ಕಾಗಿ? ಅರಬ್ಬರು ಮತ್ತು ಯಹೂದಿಗಳ ನಡುವೆ ಭೂಮಿಯ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಮಾಡುತ್ತೆ. ಆ ಸಮಿತಿಯಲ್ಲಿ 11 ದೇಶಗಳಿರುತ್ತೆ. ಆ 11ರ ಪೈಕಿ ಇರಾನ್ ಕೂಡ ಇದ್ದದ್ದು. ಇರಾನ್ ಮಾನ್ಯತೆ ಮಾಡಿತ್ತವತ್ತು ಯಾವ ದೇಶವನ್ನ? ಇಸ್ರೇಲ್ ದೇಶವನ್ನ ಮಾನ್ಯತೆ ಮಾಡಿದಂತಹ ದೇಶ ಇರಾನ್ ಆಗಿತ್ತು. ಆದರೆ ಇದರ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಯಹೂದಿ ಮತ್ತು ಅರಬ್ ರಾಜ್ಯಗಳಿಗೆ ವಿಭಜಿಸುವಂತಹ ನಿರ್ಣಯದ ವಿರುದ್ಧ ಭಾರತ ಸೇರಿದಂತೆ ಇರಾನ್ ಕೂಡ ಇದರ ವಿರುದ್ಧವಾಗಿ ಮತ ಹಾಕಿ ಇಸ್ರೇಲ್ ಪರವಾಗಿ ಅವತ್ತು ನಿಲ್ಲುತ್ತೆ. ಆದರೆ 1951ರಲ್ಲಿ ಏನಾಗುತ್ತೆ? ಒಂದು ಘಟನೆ ಆಗುತ್ತೆ. ಮೊಹಮ್ಮದ್ ಮೊಸದ್ದೇಗ್ ಅನ್ನುವಂತಹ ಪ್ರಧಾನಿ, ಈ ಪ್ರಧಾನಿ ಅಮೆರಿಕಾದೊಂದಿಗೆ ಸಂಬಂಧವನ್ನು ಕಳೆದುಕೊಳ್ತಾನೆ. ಅದಾದ ನಂತರ ಆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಅದನ್ನು 2-3 ದಿನಗಳ ಹಿಂದೆ ನಾವು ಮಾತನಾಡಿದ್ದೀವಿ. ಪಹಲ್ಲವಿ ಎನ್ನುವಂತಹ ರಾಜವಂಶಸ್ಥರು ಅಲ್ಲಿ ಆಳ್ವಿಕೆಗೆ ಬರ್ತಾರೆ. 79ರಲ್ಲಿ ಅದು ಕೂಡ ಹೋಗ್ಬಿಡುತ್ತೆ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಪಹಲ್ವಿ ಎನ್ನುವಂತಹ ಆ ರಾಜವಂಶಸ್ಥರು ಇಸ್ರೇಲ್ನ ಜೊತೆಗೆ ಅತ್ಯುತ್ತಮವಾದ ಸಂಬಂಧ, ತೈಲ ಸಾಗಾಟ ಆಗ್ತಿರುತ್ತೆ, ಅಲ್ಲಿ ರಾಯಭಾರ ಕಚೇರಿ ನಿರ್ಮಾಣ ಆಗುತ್ತೆ. ಇಸ್ರೇಲ್ ಮುಖಾಂತರ ಯುರೋಪಿಯನ್ ರಾಷ್ಟ್ರಗಳಿಗೆ ತೈಲ ಸಾಗಾಟ ಮಾಡೋದಕ್ಕೆ ಒಂದು ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ, ಪೈಪ್ಲೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಅತ್ಯುತ್ತಮವಾದ ಸಂಬಂಧ ಇಸ್ರೇಲ್ ಮತ್ತು ಇರಾನ್ದಿರುತ್ತೆ. ಯಾವತ್ತಿನಿಂದ? 1948ರಿಂದ 79ರ ತನಕ. ಒಂದು ಯಹೂದಿ ರಾಷ್ಟ್ರ ಮತ್ತೊಂದು ಪರ್ಷಿಯನ್ ಅಂದರೆ ಶಿಯಾ ಮುಸ್ಲಿಮರು ಹೆಚ್ಚಿರುವಂಥ ದೇಶ. ಆದರೆ ಯಾವಾಗ ಖಮೇನಿ ಅಧಿಕಾರಕ್ಕೆ ಬರ್ತಾರೋ 1979ರಲ್ಲಿ ಇರಾನ್ ಕ್ರಾಂತಿ ಆದ ನಂತರ ಖಮೇನಿ ಅಧಿಕಾರಕ್ಕೆ ಬಂದು ಪಹಲ್ವಿ ರಾಜವಂಶಸ್ಥರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೋ ಅವತ್ತೆಲ್ಲವೂ ಕೂಡ ವಿರುದ್ಧವಾಗ್ಬಿಡುತ್ತೆ. ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಇಸ್ರೇಲ್ನ ಮಾನ್ಯತೆ ಬಗ್ಗೆ ಪ್ರಶ್ನೆಗಳು ಶುರುವಾಗುತ್ತೆ. ಅದೊಂದು ಅಕ್ರಮವಾಗಿ ಬಂದು ನೆಲೆಸಿರುವಂತಹ ದೇಶ ಅಂತ ಖಮೇನಿ ಹೇಳ್ತಾರೆ. ಇದರ ಜೊತೆಗೆ ಯಾವ ಇಸ್ರೇಲ್ ಇರಾನ್ನಲ್ಲಿ ತನ್ನ ಒಂದು ರಾಯಭಾರ ಕಚೇರಿಯನ್ನು ಸ್ಥಾಪನೆ ಮಾಡಿತ್ತೋ ಆ ರಾಯಭಾರ ಕಚೇರಿಯನ್ನು ಪ್ಯಾಲಿಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ PLO ಅಂತ ನಾವೇನು ಕರೀತಾ ಇದ್ವಿ, ಆ PLOಗೆ ಅದನ್ನು ಮಾನ್ಯತೆ ಮಾಡಿ ಈ ರಾಯಭಾರ ಕಚೇರಿಯನ್ನು ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಹಾವು ಮುಂಗುಸಿ ಆಟಗಳಾಗ್ತಾ ಇದೆ. ಇಸ್ರೇಲ್ನ ಅಸ್ತಿತ್ವವನ್ನು ಒಪ್ಪೋದಕ್ಕೆ ಅವರು ಸಾಧ್ಯ ಇಲ್ಲ. ಹಾಗಾದರೆ ಇರಾನ್ ಈ ಪರಿಪ್ರಮಾಣದಲ್ಲಿ ಬಲಿಷ್ಠವಾಗಿರೋದಕ್ಕೆ ಕಾರಣಗಳೇನು? ಯಾವ್ಯಾವ ಕಾರಣಗಳಿದೆ? ಪ್ಯಾಲಿಸ್ತೈನ್ನಲ್ಲಿ ಹಮಾಸ್ರಿದ್ದಾರೆ. ಅಂದರೆ ಇಸ್ರೇಲ್ ಮತ್ತು ಇರಾನ್ ವಿರುದ್ಧ ಆಗ್ತಾ ಇರುವಂಥ ಬೆಳವಣಿಗೆಗಳೇನು? ಅದು ಹಮಾಸ್, ಹಿಜ್ಬುಲ್ಲಾ, ಹೌತಿ ಇವರೆಲ್ಲರಿಗೂ ಕೂಡ ಇವರು ಸಪೋರ್ಟ್ ಮಾಡ್ತಾರೆ ಅಂತ. 1982ರಲ್ಲಿ ಹಿಜ್ಬುಲ್ಲಾ ಸ್ಥಾಪನೆ ಆದ ನಂತರ ಅವರ ಸ್ಥಾಪನೆಗೆ ಯಾರ ಕಾರಣ? ಇರಾನ್ ಕಾರಣ ಅಂತ ಇಸ್ರೇಲ್ ಹೇಳ್ತಾ ಇರೋದು. ಅವರು ಲೆಬನಾನ್ನಲ್ಲಿ ಕೂತ್ಕೊಂಡು, ಗಾಜಾ ಪಟ್ಟಿಯಲ್ಲಿ ಕೂತ್ಕೊಂಡು, ಅದಾದ ನಂತರ ಯಮನ್ನಲ್ಲಿ ಕುಳಿತುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅವರ ಐತಿಹಾಸಿಕ ಕಾರಣಗಳಿದೆ, ರಾಜತಾಂತ್ರಿಕ ಕಾರಣಗಳಿದೆ, ಗಡಿ ವಿವಾದಗಳಿದೆ, ಧಾರ್ಮಿಕವಾಗಿ ಅನೇಕ ಕಾರಣಗಳಿದೆ. ಅದು ಸೆಕೆಂಡರಿ. ಆದರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಆಗಿ ನಿಂತವರು ಯಾರು ಅಂತ ಹೇಳಿದ್ರೆ ಇರಾನ್ ಅನ್ನುವಂತಹ ವಾದವನ್ನು ಇಸ್ರೇಲ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇರಾನ್ಗೆ ಹಮಾಸ್, ಲೆಬನಾನ್ ಇವರೆಲ್ಲರೂ ಕೂಡ ಸಪೋರ್ಟ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಅವಕಾಶ ಅಂತ ಹೇಳಿದರೆ ಪ್ರಾಕ್ಸಿ ಯುದ್ಧಗಳನ್ನು ಮಾಡೋದವರು. ಏನು ಪ್ರಾಕ್ಸಿ ಯುದ್ಧಗಳನ್ನು ಮಾಡೋದು? ಒಂದು ದೇಶದೊಂದಿಗೆ ನೇರವಾಗಿ ಹೋರಾಟ ಮಾಡದೇ ಅವರ ವಿರುದ್ಧ ಮತ್ತೊಬ್ಬರ ಹೆಗಲ ಮೇಲೆ ಬಂದುಕಿಟ್ಟು ಹೊಡೆಯುವಂಥ ಕೆಲಸ. ಈಗ ಇಸ್ರೇಲ್ ವಿರುದ್ಧ ನಾನು ಸೇಡ್ ತೀರಿಸ್ಕೊಳ್ಬೇಕು, ಯಾವ ಥರನಾಗಿ? ಹಮಾಸ್ ಬಿಡಿ, ಹಿಜ್ಬುಲ್ಲಾ ಬಿಡಿ, ಹೌತಿಗಳನ್ನು ಬಿಡಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು, ಅವರಿಗೆ ಬೇಕಾದಂಥ ಸೇನಾ ಸಲಕರಣೆಗಳನ್ನು ಕೊಡೋದು. ಇದರಿಂದ ಲಾಭ ಏನು ಅಂತ ಹೇಳಿದರೆ ಇರಾನ್ಗೆ ತಮ್ಮ ಸೈನಿಕರ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಎರಡನೇದು, ಆರ್ಥಿಕವಾಗಿ ದೊಡ್ಡ ಮಟ್ಟದ ಖರ್ಚುಗಳೇನು ಇದಕ್ಕಾಗೋದಿಲ್ಲ. ಈ ಪ್ರಾಕ್ಸಿ ಯುದ್ಧಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಇರಾನ್
ಬೇರೆ ಬೇರೆ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಇಸ್ರೇಲಿ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದನ್ನು ನೋಡಿದ್ದೀವಿ. ಲೆಬನಾನ್ನಲ್ಲಿ ಇವರಿಗೆ ಹೆಜ್ಬುಲ್ಲಾದವರಿದ್ದಾರೆ, ಯಮನ್ನಲ್ಲಿ ಹೌತಿ ಬಂಡುಕೋರರಿದ್ದಾರೆ. ಇವರೆಲ್ಲರನ್ನ ಮುಂದಿಟ್ಟುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಒಂದು, ಆರ್ಥಿಕವಾಗಿ ತಾವು ಸ್ವಾವಲಂಬಿ ಆಗೋದಕ್ಕೆ ಖನಿಜ ಸಂಪನ್ಮೂಲ ಇದೆ. ಎರಡನೆಯದ್ದು, ಪ್ರಾಕ್ಸಿ ಯುದ್ಧಗಳ ಮುಖಾಂತರ ಬೇರೆ ದೇಶಗಳನ್ನು ಹಣಿಯುವಂಥ ಅವಕಾಶ ಇದೆ. ಮೂರನೇದ್ದು, ನೇರ ದಾಳಿಗೆ ಇರಾನ್ ಮೇಲೆ ಅವಕಾಶ ಇಲ್ಲದೆ ಇರೋದು, ಬಿಕಾಸ್ ಅವರ ನೈಸರ್ಗಿಕ ವಿಸ್ತೀರ್ಣ ಆಗಿರೋದು. ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಇರಾನ್ ಬಲಿಷ್ಠವಾಗಿ ನಿಂತಿದೆ. ಟ್ರಂಪ್ ಅವರ ಬೆದರಿಕೆಗಳಿಗೆ ಅವರು ಯಾವುದೇ ಕಾರಣಕ್ಕೂ ಹೆದರ್ತಾ ಇಲ್ಲ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿ, ಇವತ್ತು ಮ್ಯಾಡ್ಮ್ಯಾನ್ ಥಿಯರಿ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು, ಅವರ ನಿರ್ದೇಶನಗಳು, ಅವರು ನಡೆದುಕೊಳ್ತಾ ಇರುವಂತಹ ವ್ಯಕ್ತಿತ್ವ, ಅದು ಯಾಕೆ ಏನು ಅನ್ನುವಂಥದ್ರ ಬಗ್ಗೆ ನಿನ್ನೆ ನಾವು ಸುದೀರ್ಘವಾಗಿ ನೋಡಿದ್ವಿ. ಅವರ ಮಾನಸಿಕ ಸ್ಥೀಮತೆ ಏನಾದರೂ ಕಡಿಮೆ ಆಗ್ತಾ ಇದೆ, ಯಾಕೆ ಹಿಂಗೆ ವರ್ತನೆ ಮಾಡ್ತಿದ್ದಾರೆ ಅಂತ. ಆದರೆ ಇದರಲ್ಲಿಯೂ ಕೂಡ ಒಂದು ರಾಜತಾಂತ್ರಿಕತೆ ನಿಲುವು, ಮತ್ತೊಂದು ಶತ್ರು ರಾಷ್ಟ್ರವನ್ನು ತನ್ನ ತಹಬದಿಗೆ ತೆಗೆದುಕೊಳ್ಳುವುದಕ್ಕೆ ವರ್ತಿಸುವಂತಹ ಲಕ್ಷಣಗಳು. ಏನದು ಹಾಗಾದರೆ? ಮ್ಯಾಡ್ಮ್ಯಾನ್ ಥಿಯರಿ ಅಂತ ಕರೀತಾರೆ. ಏನಿದು? ನಾನು ಶ್ರೇಷ್ಠ ಅನ್ನುವಂತಹ ವ್ಯಕ್ತಿತ್ವದ ಜೊತೆಗೆ ಎದುರಿಗೆ ಇರುವಂತಹ ಎದುರಾಳಿಯನ್ನು, ವ್ಯಕ್ತಿಯನ್ನು ನಿರಂತರವಾಗಿ ಹೆದರಿಸ್ಬಿಡೋದು, ಅನ್ಸರ್ಟಾನಿಟಿಯನ್ನು ಕ್ರಿಯೇಟ್ ಮಾಡೋದು. ನಾನು ನೋಡಪ್ಪ ಹಿಂಗಿದ್ದೀನಿ, ನಾನು ಯಾವತ್ತು ಏನು ಮಾಡ್ತೀನಿ ಅನ್ನೋ ನನಗೆ ಗೊತ್ತಿಲ್ಲ ಅಂತ, ನಾನು ಯಾವತ್ತು ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎನ್ನುವಂಥದ್ದೇನಿದೆಯಲ್ಲ, ಇದೇ ಮ್ಯಾಡ್ಮ್ಯಾನ್ ಥಿಯರಿ. ಆ ವ್ಯಕ್ತಿಯನ್ನು ನಂಬೋದಕ್ಕೆ ಅಸಾಧ್ಯವೇ ಇಲ್ಲ. ಈಗ ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಯಾವುದೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನು ಮ್ಯಾಡ್ಮ್ಯಾನ್ ಥಿಯರಿ ಅಂತ ಕರೀತಾರೆ. ಇದು ರಾಜಕೀಯವಾಗಿ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿದ್ದು ಅಂತ ಅನೇಕ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಎದುರಾಳಿಗಳಿಗೆ ಅನಿರೀಕ್ಷಿತವಾಗಿ ವಿವೇಚನಾ ಶೂನ್ಯ, ಏನನ್ನೂ ಕೂಡ ಮಾಡೋದಕ್ಕೆ ಹಿಂಜರಿಯದಂಥ ವ್ಯಕ್ತಿ ಅಂತ ತೋರಿಸಿಕೊಳ್ಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಏನಿದೆ, ಇದೇ ಮ್ಯಾಡ್ಮ್ಯಾನ್ ಥಿಯರಿ. ಇದರಿಂದ ಏನಾಗುತ್ತೆ ಹಾಗಾದರೆ? ಶತ್ರು ದೇಶ ಗಲಿಬಿಲಿಗೆ ಒಳಗಾಗ್ಬಿಡೋದು. ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಏನು ಮಾಡಿಬಿಡ್ತಾರಪ್ಪ ಎನ್ನುವಂಥ ಆತಂಕ, ಭಯ. ಆ ವ್ಯಕ್ತಿ ಪರಮಾಣು ದಾಳಿಗೂ ಹಿಂಜರಿಯೋದಿಲ್ಲ, ಆ ವ್ಯಕ್ತಿ ಭೂ ದಾಳಿಗೂ ಕೂಡ ಹಿಂಜರಿಯೋದಿಲ್ಲ, ಆ ವ್ಯಕ್ತಿ ಸುಂಕ ಹೇರೋದಕ್ಕೂ ಕೂಡ ಹಿಂಜರಿಯೋದಿಲ್ಲ, ಆ ವ್ಯಕ್ತಿ ಏನು ಬೇಕಾದರೂ ಮಾಡಿಬಿಡಬಲ್ಲ ಎನ್ನುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅದೇ ಮ್ಯಾಡ್ಮ್ಯಾನ್ ಥಿಯರಿ. ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇಟ್ ಈಸ್ ಮೈ ಪಾಸಿಟಿವ್ ಎನರ್ಜಿ ಅಂತ, ಅದೇ ನನಗೆ ಶಕ್ತಿ ಅಂತ. ಬಟ್ ಅನೇಕ ಜನ ವಿಶ್ಲೇಷಕರು ಹೇಳ್ತಾ ಇರುವಂತಹ ಮಾತು, ಆಸ್ತಿ ಅಂತ ಡೊನಾಲ್ಡ್ ಟ್ರಂಪ್ ಏನೋ ಅಂದ್ಕೊಂಡಿದ್ದಾರೆ, ಆದರೆ ಅದು ಆಸ್ತಿಯಲ್ಲ, ದೀರ್ಘಕಾಲದಲ್ಲಿ ಅವರಿಗೆ ಅದು ಹೊಡೆತ ಕೊಡುತ್ತೆ. ನಾನು ಹುಚ್ಚನಾಗಿದ್ದೀನಿ, ನಾನು ಐ ಆಮ್ ಎ ಮ್ಯಾಡ್, ಈ ಸಿದ್ಧಾಂತ ಏನಿದೆ, ಈ ಸಿದ್ಧಾಂತ ಅವರಿಗೆ ವರ್ಕೌಟ್ ಆಗ್ತಿರ್ಬೋದು. ಹೆಂಗೆ? ಉದಾಹರಣೆಗಾಗಿ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ರು? ಇರಾನನ್ನು ಸರ್ವನಾಶ ಮಾಡಿಬಿಡ್ತೀವಿ, ಇರಾನ್ನ ಎಲ್ಲ ಸರ್ವೋಚ್ಚ ನಾಯಕರನ್ನು ಹೊಡೆದುರುಳಿಸ್ಬಿಡ್ತೀವಿ. ಹೆದರಿದ್ರ ಇರಾನ್ ಅವರು? ಹೀಗೆ ಹೆದರಿಸೋದಿದೆಯಲ್ಲ, ಇದೇ ರಾಜತಾಂತ್ರಿಕವಾಗಿ ಮ್ಯಾಡ್ಮ್ಯಾನ್ ಥಿಯರಿ. ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರ ಮ್ಯಾಡ್ಮ್ಯಾನ್ ಥಿಯರಿ ಏನು? ಅವರ ಪರಿಕಲ್ಪನೆ ಏನು? ಹೆಂಗದು? ಇದನ್ನು ನಾವು ನೋಡ್ತಾ ಹೋಗೋದಾದರೆ ಎದುರಾಳಿಗಳನ್ನು ಕೇವಲ ಎದುರಾಳಿಗಳು ಮಾತ್ರ ಅಲ್ಲಿ ಇದು ಗಮನಿಸಬೇಕಾದ ಸಂಗತಿ. ಎದುರಾಳಿಗಳ ಜೊತೆಗೇನೆ ಯಾರ್ಯಾರು ಮಿತ್ರ ದೇಶಗಳಿರ್ತಾರೋ ಅವರನ್ನು ತಹಬದಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾರತ ಯಾವಾಗ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡೋದಕ್ಕೆ ಶುರುವಾಯಿತು, ಅವತ್ತು 50% ಸುಂಕ ಹಾಕಿದೆ. ಇವತ್ತು ಅದನ್ನು 18% ಇಳಿಕೆ ಮಾಡಿದ್ದಾರೆ, ಆ ಮಾತು ಬೇರೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದಾಗ ನಾನೇ ಯುದ್ಧ ನಿಲ್ಲಿಸಿದ್ದೀನಿ, ಒಂದ್ಸರಿ ಹೇಳಿಕೆ ಕೊಟ್ಟಿರಲಿಲ್ಲ, ಪುನರಪ್ಪಿ 30-32 ಬಾರಿ ಆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು. ಇದರರ್ಥ ಏನು? ತಹಬದಿಯಲ್ಲಿ ಇಟ್ಕೊಳ್ಬೇಕು ಎನ್ನುವಂತಹ ಪ್ರಯತ್ನ. ಅನಿರೀಕ್ಷಿತ ವ್ಯಕ್ತಿ ನಾನು. ಈಗ ಹಳ್ಳಿಗಳಲ್ಲಿ ಒಂದು ಮಾತಾಡ್ತಿರ್ತಾರೆ, ಆ ವ್ಯಕ್ತಿ ಸಹವಾಸಕ್ಕೆ ಯಾಕೆ ಹೋಗೋದಪ್ಪ ನಾವು, ನಮ್ಗೆ ಯಾಕೆ ಬೇಕು ಆ ವ್ಯಕ್ತಿ ಸಹವಾಸ, ನಮ್ಮ ಪಾಡಿ ನಾವು ಇದ್ದುಬಿಟ್ರೆ ಸಾಕು. ಈ ಮಾತುಗಳು ಸಹಜವಾಗಿ ನಮ್ಮ ಮನೆಗಳಲ್ಲೆಲ್ಲ ಚರ್ಚೆ ಆಗ್ತಾ ಇರುತ್ತೆ. ಆ ವ್ಯಕ್ತಿ ದುಷ್ಟ ಅಂತಂದರೆ ದುಷ್ಟನ ಕಂಡು ದೂರ ಇರೋ ಅನ್ನೋದು ಒಂದು ಮಾತಿದೆ. ಅದೇ ರೀತಿಯಾಗಿ ರಾಷ್ಟ್ರಗಳಲ್ಲೂ ಕೂಡ ಹಂಗೆ ಆಗ್ತಾ ಇರೋದು. ಆ ವ್ಯಕ್ತಿ ಏನು ಮಾಡೋದಕ್ಕೂ ಕೂಡ ಹಿಂಜರಿಯೋದಿಲ್ಲ, ಅದನ್ನು ಸವಾಸವೇ ಬೇಡ ಅಂತ ಆ ವ್ಯಕ್ತಿಗಳನ್ನು ಹೆದರಿಸಿ ಬೆದರಿಸಿ ಇದರಿಂದ ದೂರ ಸರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು. ಅದು ಇರಾನ್ ವಿಚಾರದಲ್ಲಿ ಮಾಡಿದ್ದಾರೆ, ಉತ್ತರ ಕೊರಿಯಾ ವಿಚಾರದಲ್ಲಿ ಮಾಡಿದ್ದಾರೆ, ಅದಾದ ನಂತರ ಬೇರೆ ಬೇರೆ ರಾಜತಾಂತ್ರಿಕ ವಿಚಾರಗಳಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರೋದು. ತೀವ್ರವಾಗಿ ಬೆದರಿಕೆ ಹಾಕ್ತೀನಿ ಅಂತ ಹೇಳಿದರು. ಈಗ ಇರಾನ್ ವಿಚಾರದಲ್ಲಿ ತೆಗೆದುಕೊಳ್ಳಿ, ತೀವ್ರದಾದಂತಹ ಬೆದರಿಕೆಯನ್ನು ಹಾಕ್ತೀನಿ ಅಂತ ಹೇಳಿದಂಥ ಡೊನಾಲ್ಡ್ ಟ್ರಂಪ್
ಅದಾದ ನಂತರ ಬಂದು ಏನು ಹೇಳಿದರು, ಕದನ ವಿರಾಮವನ್ನು ಜಾರಿ ಮಾಡ್ತಾ ಇದ್ದೀವಿ, 14 ದಿನಗಳ ಕಾಲ ಕದನ ವಿರಾಮ ನಮ್ಮ ಹತ್ರ ಇರುತ್ತೆ ಅಂತ. ಇದರ ಜೊತೆಗೆ ಟ್ರಂಪ್ ಹುಚ್ಚಾಟದ ಹಿಂದೆ ಮ್ಯಾಡ್ಮ್ಯಾನ್ ಥಿಯರಿ ಇದೆ ಅಂತ. ಮ್ಯಾಡ್ಮ್ಯಾನ್ ಥಿಯರಿ ಏನು ಅನ್ನೋದನ್ನು ನಾವು ನೋಡಿದ್ವಿ. ಅದರ ಹಿಂದೆ ಕೆಲವೊಂದಿಷ್ಟು ಘಟನೆಗಳಿದೆ. ಅನಿರೀಕ್ಷಿತವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡ್ಬಿಡೋದು. ಉದಾಹರಣೆಗೆ ವೆನಿಜುವೆಲಾದ ಅಧ್ಯಕ್ಷರನ್ನು ಅವರದ್ದೇ ದೇಶಕ್ಕೆ ಹೋಗಿ ಆ ವ್ಯಕ್ತಿಯನ್ನು ಎಳೆದುಕೊಂಡು ಬಂದು ಅಲ್ಲಿಯ ತೈಲ ಸ್ವಾಮ್ಯದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುವ ಪ್ರಯತ್ನ. ಯಾರು ನಿರೀಕ್ಷೆ ಮಾಡಿದ್ರು ಇದನ್ನು? ಯಾರು ನಿರೀಕ್ಷೆ ಮಾಡಿದ್ರು? ಅದನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಏಕಾಏಕಿಯಾಗಿ ಹೋದ್ರು, ರಾತ್ರೋರಾತ್ರಿ ವೆನಿಜುವೆಲಾ ಅಧ್ಯಕ್ಷರ ಮೇಲೆ ವಿವಿಧ ಪ್ರಕರಣಗಳ ಬಗ್ಗೆ ಹೇಳಿದ್ರು, ಕರೆದುಕೊಂಡು ಬಂದರು, ಜೈಲಿಗೆ ಹಾಕಿದ್ರು, ಮುಗಿತಷ್ಟೇ ಕತೆ. ಯಾರು ನಿರೀಕ್ಷೆ ಮಾಡಿದ್ರು? ಮಾಡಿರಲಿಲ್ಲ. ಎರಡನೇದು ಉತ್ತರ ಕೊರಿಯಾದ ಸಂಬಂಧ. ಈ ಉತ್ತರ ಕೊರಿಯಾದವ್ರಿಗೆ ಮತ್ತು ಅಮೆರಿಕಾದವ್ರಿಗೆ ಈ ಹಿಂದೆ ಅಮೆರಿಕಾದ ಅಧ್ಯಕ್ಷರಿದ್ರಲ್ಲ, ಅವ್ರದ್ದೊಂದು ಭಾವ ಇತ್ತಂತೆ. ಏನು ಉತ್ತರ ಕೊರಿಯಾದವ್ರದ್ದು? ಕಿಮ್ ಜೊಂಗ್ ಉನ್ ಅನ್ನುವಂಥ ಅಧ್ಯಕ್ಷ ಏನಿದ್ದಾರೆ ಉತ್ತರ ಕೊರಿಯಾದ್ದು, ಅವ್ರು ಹೇಳ್ತಾರೆ, ನಮಗೆ ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದವರು ಸ್ವಲ್ಪ ಮೃದು ಧೋರಣೆಯನ್ನು ತೋರ್ತಾ ಇದ್ರು, ಈ ವ್ಯಕ್ತಿಯ ಥರ ಅವ್ರು ಇರಲಿಲ್ಲ. ಹೀಗಾಗಿ ನಾವು ಪರಮಾಣು ಶಸ್ತ್ರೀಕರಣ ವಿಚಾರದಲ್ಲಿ ಸ್ವಲ್ಪ ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ವಿ. ಆದರೆ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಏನು ಮಾಡಿಬಿಡ್ತಾರೋ ಎನ್ನುವಂಥ ಆತಂಕ ಶುರು ಆಗ್ಬಿಟ್ಟಿದೆ ಅಂತ. ವ್ಯಾಪಾರ ಸಮರ ಸುಂಕ ಆ ವಿಚಾರದಲ್ಲಿ ನಾನು ಹೇಳಿದೆ. ಭಾರತದಲ್ಲಿಯೇ ಅವರು 50% ಸುಂಕವನ್ನು ವಿಧಿಸಿದ್ದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ಮತ್ತೊಂದು ಏನು ಅಂತ ಹೇಳಿದರೆ, ಅನೇಕ ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದಲೂ ಕೂಡ ಇವರೆಲ್ಲ ಹೊರಗೆ ಬಂದಿದ್ದಾರೆ. ಸಡನ್ ಆಗಿ ಅದು WHO ಆಗಿರ್ಬೋದು, ಬೇರೆ ಬೇರೆ ಹವಾಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಬೆಳವಣಿಗೆ ಆಗಿದೆ. ನಾನು ಮ್ಯಾಡ್ಮ್ಯಾನ್ ಅಂತ ಡೊನಾಲ್ಡ್ ಟ್ರಂಪ್ ಅನೇಕ ಬಾರಿ ಹೇಳ್ಬಿಟ್ಟಿದ್ದಾರೆ. 2018 ಅನಿಸುತ್ತೆ, ಒಂದು ಸಂದರ್ಶನವನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ರು. ಆ ಡೊನಾಲ್ಡ್ ಟ್ರಂಪ್ಗೆ ಸಂದರ್ಶಕರು ಒಂದು ಪ್ರಶ್ನೆ ಕೇಳ್ತಾರೆ, ತೈವಾನ್ ಮೇಲೆ ಚೀನಾದವರು ದಾಳಿ ಮಾಡಿದರೆ ಏನು ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಉತ್ತರ ಏನು ಕೊಡ್ತಾರೆ? ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಉತ್ತರ, ಚೀನಾದ ಅಧ್ಯಕ್ಷರಾಗಿರುವಂತಹ ಅಧ್ಯಕ್ಷರೇನಿದ್ದಾರೆ ಆ ಅಧ್ಯಕ್ಷರಿಗೆ ಗೊತ್ತಿದೆ ಏನಂತ, ನಾನು ಹುಚ್ಚ ಅನ್ನೋದು ಅವ್ರಿಗೆ ಗೊತ್ತಿದೆ, ಹೀಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಕೂಡ ತೈವಾನ್ ಮೇಲೆ ದಾಳಿ ಮಾಡೋದಿಲ್ಲ ಅಂತ. ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಅದು. ತೈವಾನ್ ಮೇಲೆ ಆ ಕಾರಣಕ್ಕಾಗಿ ಅವರು ದಾಳಿ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮೊನ್ನೆಯೂ ಕೂಡ ಬೇರೆ ಬೇರೆ ಈ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಟ್ವೀಟ್ಗಳು, ಅವರು ಬಳಸಿರುವಂಥ ಪದಗಳು ಎಲ್ಲದರ ಬಗ್ಗೆಯೂ ಕೂಡ ಅವರು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ಮ್ಯಾಡ್ಮ್ಯಾನ್ ತಂತ್ರವನ್ನು ಬಳಸಿದವರು ಯಾರ್ಯಾರು? ಅಮೆರಿಕಾದಲ್ಲೇ ಬಳಸಿದ್ರು. ಯಾರು ಅಂತ ಹೇಳಿದರೆ ರಿಚರ್ಡ್ ನಿಕ್ಸನ್ ಅಂತ. ರಿಚರ್ಡ್ ನಿಕ್ಸನ್ ಎನ್ನುವಂಥ ಅಧ್ಯಕ್ಷ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಸೋವಿಯತ್ ಒಕ್ಕೂಟ ಅವತ್ತು ದೊಡ್ಡ ಮಟ್ಟದ ಪ್ರಭಾವವನ್ನು ಹೊಂದಿತ್ತು. ಅದರ ವಿರುದ್ಧವೂ ಕೂಡ ಅದನ್ನು ಬಳಸುವ ಪ್ರಯತ್ನವನ್ನು ಅವತ್ತವರು ಮಾಡಿದ್ರು. ಅದಾದ ನಂತರ ನಿಕಿತಾ ಕ್ರುಶ್ಚೇವ್ ಎನ್ನುವಂಥ ವ್ಯಕ್ತಿ, ಈ ವ್ಯಕ್ತಿಯು ಕೂಡ ಅದನ್ನು ಬಳಕೆ ಮಾಡಿದ್ರು. ಈ ವ್ಯಕ್ತಿ ಕ್ರುಶ್ಚೇವ್ ಎನ್ನುವಂಥ ವ್ಯಕ್ತಿ 1960ರಲ್ಲಿ ಏನು ಮಾಡಿದ್ರು, ವಿಶ್ವಸಂಸ್ಥೆಯಲ್ಲಿ ಫಿಲಿಪೈನ್ಸ್ ದೇಶದ ಒಬ್ಬ ವ್ಯಕ್ತಿ ಒಂದೇನೋ ಪ್ರಶ್ನೆ ಕೇಳಿಬಿಡ್ತಾರೆ. ಆ ಪ್ರಶ್ನೆಯಿಂದ ರೊಚ್ಚಿಗಿದ್ದಂಥ ವ್ಯಕ್ತಿ ವಿಶ್ವಸಂಸ್ಥೆಯ ಟೇಬಲನ್ನು ಮೊದಲ ಬಾರಿಗೆ ಕೈಯಿಂದ ಕುಟ್ಟಿ, ಅದಾದ ನಂತರ ಶೂಯಿಂದ ಕುಟ್ಟುಬಿಟ್ಟಿದ್ದು. ಆ ಮುಖಾಂತರ ಎದುರಾಳಿ ರಾಷ್ಟ್ರವನ್ನು ತಳ್ಳಿ ಹಾಕುವ ಪ್ರಯತ್ನವನ್ನು ಅವತ್ತವರು ಮಾಡಿದ್ರು. ಇದರ ಜೊತೆಗೆ ಅಡಾಲ್ಟ್ ಹಿಟ್ಲರ್ ಸಾರ್ವಜನಿಕವಾಗಿ ವಿಪರೀತ ಕೋಪವನ್ನು ತೋರಿಸ್ಕೊಳ್ತಾ ಇದ್ದಂಥ ವ್ಯಕ್ತಿ, ಬ್ರಿಟಿಷರನ್ನು ಕಂಡ್ರೆ ಕೋಪವನ್ನು ತೋರಿಸ್ಕೊಳ್ತಾ ಇದ್ರು. ಸದ್ದಾಂ ಹುಸೇನ್ ಈ ವ್ಯಕ್ತಿಯನ್ನು ಗಲ್ಲಿಗೇರಿಸಿದ್ದನ್ನು ನೋಡಿದ್ದೀವಿ. ಈ ವ್ಯಕ್ತಿಯ ಕಥೆಯೂ ಕೂಡ ಅಷ್ಟೇ. ಇದರ ಜೊತೆಗೆ ಮ್ಯಾಡ್ಮ್ಯಾನ್ ಸಿದ್ಧಾಂತವನ್ನು ಲಿಬಿಯಾದ ಮೊಹಮ್ಮದ್ ಗಡಾಫಿ ಕೂಡ ಫಾಲೋ ಮಾಡಿದ್ರು, ಅದು ಕೂಡ ಆಗಿದೆ. ಆದರೆ ಇದರ ಒಟ್ಟಾರೆ ಫಲಿತಾಂಶ ಏನು ಸಿಗುತ್ತೆ ಹಿಂಗೆ ಮಾಡಿದರೆ? ಪಾಸಿಟಿವ್ ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಸಕಾರಾತ್ಮಕವಾಗಿ ಸಂಧಾನಕ್ಕೆ ಎದುರಾಳಿಯ ಸಮ್ಮತಿ. ಈಗ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಬೆದರಿಕೆ ಹಾಕೋ ಪ್ರಯತ್ನ ಮಾಡಿದರು, ನಾವು ಮುಗಿಸ್ಬಿಡ್ತೀವಿ ಅಂತ. ಸಂಧಾನಕ್ಕೆ ಬನ್ನಿ ಅಂತ ಅರ್ಥ. ಅದು ಸಂಧಾನಕ್ಕೆ ನೀವಾಗಲೇ ಬನ್ನಿ ಅನ್ನೋದನ್ನು ಡೊನಾಲ್ಡ್ ಟ್ರಂಪ್ ಪುನರಪಿ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಇದು ಸಂಧಾನ ಸಿಗಬಹುದು ಅಂತ, ತಕ್ಷಣವೇ ಶಾಂತಿ ಸಿಗಬಹುದು ಅಂತ ಹೇಳ್ತಾರೆ. ಆದರೆ ಮೂರನೇದಾಗಿ ಇದರಲ್ಲಿ ಪಾಸಿಟಿವ್ ಆಗಿ ನಮಗೆ ಸಿಗ್ತಾ ಇರುವಂಥ ಅಂಶ ಅಂತ ಹೇಳಿದರೆ, ತಪ್ಪು ಗ್ರಹಿಕೆಯ ಲಾಭಗಳು ಆಗಬಹುದು. ಇದು ಸಕಾರಾತ್ಮಕವಾಗಿ ನಮಗೆ ಸಿಗಬಹುದಂಥದ್ದು. ಆದರೆ ನಕಾರಾತ್ಮಕವಾಗಿ ಏನಾಗುತ್ತೆ? ನಕಾರಾತ್ಮಕವಾಗಿ ಲೆಕ್ಕಾಚಾರ ಉಲ್ಟಾ ಆಗಬಹುದು. ಈ ವ್ಯಕ್ತಿಯ ಬಗ್ಗೆ ಈಗ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಅತಿ ದೊಡ್ಡ ದೇಶದ ಅಧ್ಯಕ್ಷ ಅಂತ ಹೇಳಿದ್ರೆ ನಂಬಿಕೆ ಇರುತ್ತೆ. ನಾಳೆ ನಂಬಿಕೆಯ ಹಾಳಾಗಿ ಹೋಗಬೇಕಾದಂತಹ ಪರಿಸ್ಥಿತಿಗಳನ್ನು ನೋಡು. ಯಾರು ನಂಬ್ತಾರೆ? ಏನು ಮಾಡಿಬಿಡ್ತಾನೆ ಬಿಡಪ್ಪ ಆ ಮನುಷ್ಯ ಎನ್ನುವಂತಹ ಲೆವೆಲಿಗೆ ಬಂದ್ಬಿಡ್ತಾರೆ. ವಿಶ್ವಾಸಾರ್ಹ ಕೊರತೆ ಸಹಜವಾಗಿ ಆಗುತ್ತೆ. ಮಿತ್ರ ರಾಷ್ಟ್ರಗಳು ಆತಂಕವನ್ನು ಹೊರಹಾಕುವಂತಹ ಪರಿಸ್ಥಿತಿಗೆ ಇವೆಲ್ಲವೂ ಕೂಡ ತಂದುಕೊಡುತ್ತೆ. ಅದಕ್ಕಾಗಿಯೇ ಒಂದು ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ MTI ಎನ್ನುವಂಥದ್ದು ಒಂದು ಸಂಸ್ಥೆ ಸಂಶೋಧನೆ ಮಾಡುವ ಮುಖಾಂತರ
ಅವರು ಹೇಳಿದ್ದಾರೆ ಮ್ಯಾಡ್ಮ್ಯಾನ್ ಸಿದ್ಧಾಂತವನ್ನ ಪ್ರಾಥಮಿಕ ತಂತ್ರವಾಗಿ ಬಳಸಬಹುದು, ಆದರೆ ನಾಯಕರು ಸೋಲುವಂತ ಸಾಧ್ಯತೆ ಇದೆ ಅಂತ. ಹೀಗಾಗಿ ಇದು ಯುದ್ಧದಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ. ಇನ್ನು ಜೀ ಕನ್ನಡ ನ್ಯೂಸ್ DNA ಮೂರನೇ ಸುದ್ದಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೀತಾ ಇರುವಂತಹ ಕಾರ್ಪೊರೇಟ್ ಲವ್ ಜಿಹಾದ್. ಕಾರ್ಪೊರೇಟ್ ಲವ್ ಜಿಹಾದ್ ಹೆಂಗಾಯ್ತಿದು? ಕಾರ್ಪೊರೇಟ್ ಲವ್ ಜಿಹಾದ್ ಒಂದು ಸಂಸ್ಥೆ, ಒಂದು MNC ಕಂಪನಿ, ಆ ಕಂಪನಿಯಲ್ಲಿ ಉದ್ಯೋಗಿಗಳಾದವರನ್ನ ಟಾರ್ಗೆಟ್ ಮಾಡಿ 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 ಅವರನ್ನ ಮತಾಂತರ ಮಾಡೋದು, ಅದಾದ ನಂತರ ಧರ್ಮದ ವಿರುದ್ಧವಾಗಿ ಅವರಿಗೆ ಆಹಾರ ತಿನ್ನುವಂತೆ ಪ್ರಚೋದನೆ ಕೊಡೋದು, ಲೈಂಗಿಕವಾಗಿ ಕಿರುಕುಳ ಕೊಡೋದು, ಮದುವೆ ಆಗ್ತೀನಿ ಅಂತ ಅಂದರೆ ಅವರಿಗೆ ಹೇಳು ಭರವಸೆ ಕೊಡೋ ಮುಖಾಂತರ ಅವರನ್ನ ಲೈಂಗಿಕವಾಗಿ ಬಳಸಿಕೊಂಡಿರುವಂತಹ ಪ್ರಕರಣ ಇದು ನಾಸಿಕ್ನಲ್ಲಿ ಆಯಿತು. ಹೆಂಗೂ ಹೊರಗಡೆ ಬಂತು ಈ ಪ್ರಕರಣ? ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ನಾಸಿಕ್ನಲ್ಲಿ. ಏನೇನಾಯಿತು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಈ ಪ್ರಕರಣ ನಾಸಿಕ್ನಲ್ಲಿ ಒಬ್ಬ ಮಹಿಳೆಯಿಂದ ಹೊರಗಡೆ ಬಂತು. ಏನಿದು ಹಾಗಾದರೆ? IT ಲವ್ ಜಿಹಾದ್ ಪ್ರಕರಣ. ನಾಸಿಕ್ನಲ್ಲಿ TCS ಎನ್ನುವಂಥ ಒಂದು ಕಂಪನಿ, ಆ ಕಚೇರಿಯಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪಗಳು, ಪ್ರಕರಣಗಳು ಕೇಳಿ ಬಂತು. 2022ರಿಂದ 2026 ಅವಧಿಯಲ್ಲಿ ಆದಂತಹ ಬೆಳವಣಿಗೆ ಇದು. ಆ ಬೆಳವಣಿಗೆಯ ನಂತರ ಇದೆಲ್ಲವೂ ಕೂಡ ಆಗ್ಬಿಟ್ಟಿದೆ. ಏನಾಯಿತು ಘಟನೆ ಅಂತ ಹೇಳಿದರೆ, ಹಿಂದೂ ಯುವತಿ ಮನೆಯಲ್ಲಿ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಒಬ್ಬ ಮಹಿಳೆ, ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ಉಪವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಉಪವಾಸ ಮಾಡೋದು ಅಷ್ಟೇ ಅಲ್ಲದೆ ಧಾರ್ಮಿಕ ವಿಧಿವಿಧಾನವಾಗಿಯೂ ಕೂಡ ಇಸ್ಲಾಮನ್ನು ಅನುಕರಣೆ ಮಾಡೋದಕ್ಕೆ ಶುರು ಮಾಡಿದ್ಲು. ಪಾಲಕರಿಗೆ ಅನುಮಾನ ಬಂತು. ಪಾಲಕರಿಗೆ ಅನುಮಾನ ಬಂದ ತಕ್ಷಣವೇ ಏನು ಮಾಡಿದ್ರು, ಹತ್ತಿರದಲ್ಲೇ ಹೋದಂತಹ ಡಿಯೋಲಾಲಿ ಕ್ಯಾಂಪ್ ಎನ್ನುವಂಥ ಒಂದು ಪೊಲೀಸ್ ಸ್ಟೇಷನ್ನು, ಆ ಡಿಯೋಲಾಲಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು. ಏನಂತ? ನನ್ನ ಮಗಳು BPOದಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಟ್ ಅವರು ಧಾರ್ಮಿಕವಾಗಿ ಹೀಗೆಲ್ಲ ಚೇಂಜ್ ಆಗ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ದಾಖಲಾದ ನಂತರ ಎಲ್ಲ ಪ್ರಕರಣಗಳು ಕೂಡ ಹೊರಬರೋದಕ್ಕೆ ಶುರುವಾಯಿತು. ಕಾರ್ಪೊರೇಟ್ ಜಿಹಾದ್ ಆರೋಪಗಳೇನು? ಏನೇನು ಆರೋಪಗಳಿದೆ? ಲೈಂಗಿಕ ದೌರ್ಜನ್ಯಗಳನ್ನು ಕೊಡ್ತಾರೆ. ಮಹಿಳಾ ಉದ್ಯೋಗಿಗಳಿಗೆ ಉನ್ನತ ಅಧಿಕಾರಿಗಳಿಂದ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಅವರನ್ನು ಅಪಹಾಸ್ಯ ಮಾಡೋದು, ಅವರ ಧರ್ಮವನ್ನು ಟೀಕೆ ಮಾಡೋದು, ಇವೆಲ್ಲವೂ ಕೂಡ ಕಾರ್ಪೊರೇಟ್ ಲವ್ ಜಿಹಾದದ ಆರೋಪಗಳಿದೀಗ. ಮತಾಂತರ ಮತ್ತು ಲವ್ ಜಿಹಾದ್ ಹೆಂಗೆ? ನಮ್ಮ ಹಳ್ಳಿಗಳಲ್ಲೂ ಕೂಡ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ, ಇಂಥ ಪ್ರಕರಣಗಳಾಗಿದ್ದನ್ನು ನೋಡಿದ್ದೀವಿ. ಮತಾಂತರ ಆಗುವಂಥ ಅವರನ್ನು ಪ್ರೇರೇಪಣೆ ಮಾಡೋದು. ಈಗ ಹಿಂದೂ ಆಗಿದ್ರೆ ಹಿಂದೂ ಧರ್ಮದ ದೇವರು ಮತ್ತು ದೇವತೆಗಳನ್ನು ಟೀಕೆ ಮಾಡೋದು ಮತ್ತು ಅವರ ಆಚರಣೆಗಳೇನಿರುತ್ತೆ, ಧಾರ್ಮಿಕ ವಿಧಿವಿಧಾನಗಳೇನಿರುತ್ತೆ, ಎಲ್ಲವನ್ನ ಟೀಕೆ ಮಾಡುವ ಮುಖಾಂತರ ಮತ್ತೊಂದು ಧರ್ಮದ ಬಗ್ಗೆ ಅಮಲು ತುಂಬುವಂತಹ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ನಿರಂತರವಾಗಿ ಆಗ್ತಾ ಇತ್ತು ಎನ್ನುವಂಥ ಆರೋಪವನ್ನು ಯಾರು ಮಾಡಿದ್ದಾರೆ? ಕೆಲವೊಂದಿಷ್ಟು ಯುವತಿಯರು ಮತ್ತು ಅಲ್ಲಿಯ ಉದ್ಯೋಗಿಗಳು ಮಾಡಿದ್ದಾರೆ. ವ್ಯವಸ್ಥಿತ ಜಾಲ ಇತ್ತಂತೆ, ಇವೆಲ್ಲವೂ ಕೂಡ ಆಗಿದೆ. ಮತ್ತೊಂದು ಕಡೆ ಬಂಧಿತರು ಯಾರು? ಹಾಗಾದರೆ ಇದರ ಬಗ್ಗೆ ಕ್ರಮಗಳೇನು, ಏನೇನಾಗಿದೆ ಅನ್ನೋದ್ರ ಬಗ್ಗೆ. ಏನೇನಾಗಿದೆ ಅಂತ ಹೇಳಿದರೆ, ಈ ಪ್ರಕರಣದಲ್ಲಿ ತೌಸಿಫ್ ಅತ್ತಾರ್ ಎನ್ನುವಂಥ ಒಬ್ಬ ಯುವಕ, ಈ ಯುವಕ ಫೋನ್ನಲ್ಲಿ ಮುಸ್ಲಿಂ ಯುವತಿ, ಅಂದರೆ ಆ ಥರನಾದಂಥ ಬಟ್ಟೆಗಳನ್ನು ಧರಿಸಿ ಹಿಂದೂ ಹೆಣ್ಣುಮಕ್ಕಳೇನಿದ್ರು ಅವರೆಲ್ಲರ ಫೋಟೋಗಳನ್ನು ಈ ವ್ಯಕ್ತಿ ತೆಗೆದುಕೊಂಡಿದ್ದಂತೆ. ಇವೆಲ್ಲವೂ ಕೂಡ ಇದೆ. ಬಂಧಿತರು ಯಾರ್ಯಾರಿದ್ದಾರೆ? ಮೊದಲ ಬಂಧಿತ ತೌಸಿಫ್ ಅತ್ತಾರ್ ಸೇರಿದಂತೆ ಅನೇಕ ಜನ. ಈ ಪ್ರಕರಣದ ಪ್ರಮುಖ ಆರೋಪಿ ತೌಸಿಫ್ ಅತ್ತಾರ್. ಈತನ ಮೇಲೆ ಏನೇನಿತ್ತು? ಈ ವ್ಯಕ್ತಿ ಮಹಿಳೆಯರ ಫೋಟೋಗಳನ್ನೆಲ್ಲವನ್ನ ಕೂಡ ತೆಗೆದುಕೊಂಡು ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಂಥ ವ್ಯಕ್ತಿ. ಯಾರ್ಯಾರು ಹೊಸದಾಗಿ ಕಂಪನಿಗೆ ಸೇರ್ತಾ ಇದ್ರಲ್ಲ, ಅವರೆಲ್ಲರ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದ. ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ನಂಬಿಸೋದು, ಲೈಂಗಿಕವಾಗಿ ಬಳಸ್ಕೊಳ್ಳೋದು, ವಿಡಿಯೋ ಮಾಡೋದು, ಆ ವಿಡಿಯೋನ ಇಟ್ಕೊಂಡು ಅವರನ್ನು ಮತ್ತೊಮ್ಮೆ ದೌರ್ಜನ್ಯಕ್ಕೆ ಕಳೆಯುವಂಥ ಪ್ರಯತ್ನ. ಈ ವ್ಯಕ್ತಿ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಕೆಲಸದಿಂದ ಈತನನ್ನು ಅಮಾನತು ಮಾಡಿದ್ದಾರೆ. ನಿದಾ ಖಾನ್ ಎನ್ನುವಂಥ ವ್ಯಕ್ತಿ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದ? ತೌಸಿಫ್ ಅತ್ತಾರ್ ಎನ್ನುವಂಥ ವ್ಯಕ್ತಿಗೆ ಮಹಿಳೆಯರು ಯಾರ್ಯಾರು ಬರ್ತಾರೆ ಅವರೆಲ್ಲರ ಪರ್ಸನಲ್ ಡೀಟೇಲ್ಸ್ಗಳನ್ನು ಅವ್ರಿಗೆ ಕೊಡೋದು. ಇದರ ಜೊತೆಗೆ ಈ ವ್ಯಕ್ತಿಯ ಒಂದು ಕೆಲಸ ಏನಿತ್ತು, ಮಾನಸಿಕವಾಗಿ ಆರ್ಥಿಕವಾಗಿ ಯಾರು ಕುಗ್ಗಿದ್ದಾರೆ, ಆರ್ಥಿಕವಾಗಿ ಯಾರು ಸರಿ ಇಲ್ಲ, ಅವರನ್ನು ಗುರುತಿಸಿ ಅಂಥವ್ರನ್ನ ಕಳಿಸೋ ಪ್ರಯತ್ನ. ದಾನಿಶ್ ಶಫಿ ಶೇಖ್, ಈತನ ವಿರುದ್ಧ ಕೇಸ್ ಆಗಿದೆ. ಈತ ದಲಿತ ಸಮುದಾಯಕ್ಕೆ ಸೇರಿರುವಂಥ ಸಂತ್ರಸ್ತೆಯ ವಿರುದ್ಧ ಎಲ್ಲ ಈತ ಮಾಡಿದಾನೆ ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಬಂದಿದೆ. ಇದೆಲ್ಲವೂ ಕೂಡ ಇರುವಂಥದ್ದು. ಹಾಗಾದರೆ ಈ ಪ್ರಕರಣದ ತನಿಖೆ ಹೆಂಗೆ ಸಾಗಿತು? ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ SITಯನ್ನು ರಚನೆ ಮಾಡಲಾಯಿತು. ಇದರ ಜೊತೆಗೆ ಹಿಂದೂ ಟಾರ್ಗೆಟ್ ಮತಾಂತರದ ಮಸಲತ್ತು ಕೂಡ ಕೇಳಿ ಬಂದಿದೆ. ಏನೇನಾಗಿದೆ? ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ನಾನು ಅವಾಗಲೇ ಹೇಳಿದ ಹಾಗೆ
ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಇಸ್ಲಾಂ ಧರ್ಮದ ಬಗ್ಗೆ, ಅದರ ಶ್ರೇಷ್ಠ ತತ್ವಗಳ ಬಗ್ಗೆ ಬೋಧನೆ ಮಾಡೋದು, ಮತ್ತೊಂದು ಧರ್ಮವನ್ನು ಕೀಳಾಗಿ ಕಾಣುವಂತಹ ಪ್ರಯತ್ನವನ್ನು ಇದರಲ್ಲಿ ಮಾಡಲಾಗಿದೆ. ಮಾನಸಿಕ ಒತ್ತಡ, ನಾನು ಆವಾಗಲೇ ಹೇಳಿದೆ, ಮಾನಸಿಕವಾಗಿ ಯಾರ್ಯಾರು ಸ್ವಲ್ಪ ವೀಕ್ ಇದ್ದಾರೋ ಅಂಥವರನ್ನು ಸೆಲೆಕ್ಟ್ ಮಾಡಿ ಅಂಥವ್ರನ್ನ ಇದಕ್ಕೆ ಒಳಪಡಿಸ್ತಾ ಇದ್ರಂತೆ. ಅಂಥವ್ರನ್ನ ಮತ್ತು ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ನಿಮಗೇನೋ ಆರ್ಥಿಕ ಸಹಾಯ ಮಾಡ್ತೀವಿ, ನಿಮಗೆ ಮಲೇಷಿಯಾದಲ್ಲಿ ಏನೋ ಕೆಲಸ ಕೊಡ್ತೀವಿ ಅಂತ ಕೆಲವೊಂದಿಷ್ಟು ಆರೋಪ, ಅವರಿಗೆ ಆಮಿಷವನ್ನು ತೋಡುವಂತಹ ಮುಖಾಂತರ ಅವರನ್ನು ಈ ಬಲೆಗೆ ಬೆಳೆಸಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ಮಾದರಿ ಮಾಡಿದಾರಂತೆ. ಪ್ರೀತಿಯ ನಾಟಕ ಆಡೋದು, ಒನ್ಸ್ ಅಗೇನ್ ಅವರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಅದಾದ ನಂತರ ಮತಾಂತರಕ್ಕೆ ಕಳಿಸೋ ಪ್ರಯತ್ನ. ಇದರ ಜೊತೆಗೆ ನಿದಾ ಖಾನ್ ಈ ವ್ಯಕ್ತಿ ಹಿಂದೂ ಯುವತಿಯರನ್ನು ಮುಸ್ಲಿಂ ಯುವಕರೊಂದಿಗೆ ಸ್ನೇಹ ಬೆಳೆಸೋದಕ್ಕೆ ಈ ವ್ಯಕ್ತಿ ಎಲ್ಲ ಪ್ರಯತ್ನವನ್ನು ಪಡ್ತಾ ಇತ್ತ. ಇವೆಲ್ಲವೂ ಕೂಡ ಘಟನೆ ಆಗಿದೆ. ಈ ಘಟನೆಯ ನಂತರ ಏನಾಗಿದೆ, SITಯನ್ನು ರಚನೆ ಮಾಡಲಾಗಿದೆ. ACP ಅವರ ನೇತೃತ್ವದಲ್ಲಿ ಒಂದು SITಯನ್ನು ರಚನೆ ಮಾಡಿ ಇದುವರೆಗೂ ಕೂಡ ACP ಸಂದೀಪ್ ಮಿಟ್ಕೆ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಈ ಪ್ರಕರಣ ಬಂತಲ್ಲ, ಪೊಲೀಸರಿಗೆ ಸ್ಟಾರ್ಟಿಂಗ್ ಅನುಮಾನ ಇತ್ತಂತೆ. ಆಗೇನು ಮಾಡಿದ್ದಾರೆ ಪೊಲೀಸರು, ಒಂದು 7 ಜನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗಿ ಯಾವ TCS ಎನ್ನುವಂಥ ಒಂದು ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಕಸ ಹೊಡೆಯೋದು ಅಥವಾ ಆಫೀಸ್ ಬಾಯ್ ಆಗೋದು, ಈ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ. ಅವರು ಕೆಲಸ ಮಾಡುವ ಮುಖಾಂತರ ತಮಗಾದಂಥ ಅನುಭವಗಳೇನಿತ್ತು, ಹೀಗೆ ಪೊಲೀಸರಿಗೂ ಕೂಡ ಅದೇ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು HR ಅಲ್ಲಿಯ ಟೀಮ್ ಲೀಡರ್ಗಳು ಯಾರ್ಯಾರಿದ್ರು ಎಲ್ಲರೂ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿ ಪೊಲೀಸರಿಗೂ ಅಂಥದ್ದೇ ಅನುಭವ ಆಗಿದೆ. ಆ ಅನುಭವವನ್ನು ತೆಗೆದುಕೊಂಡು ಬಂದು ಇದೀಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು SIT ತನಿಖೆ ಮಾಡ್ತಾ ಇದೆ. ಹಾಗಾದರೆ TCS ಸಂಸ್ಥೆಯ ಪ್ರತಿಕ್ರಿಯೆ ಏನಿದಕ್ಕೆ? ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ, ಅವರವರ ಹೆಸರು ಏನು ಬಂದಿದೆ, ಅವರೆಲ್ಲರನ್ನು ಕೂಡ ಕೆಲಸದಿಂದ ತೆಗೆದುಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. 8 ಉದ್ಯೋಗಿಗಳನ್ನು ತಕ್ಷಣವೇ ಅಮಾನತು ಮಾಡಿ ಅವರ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದು ಕಡೆ TCS ಮುಖ್ಯ ಕಾರ್ಯನಿರ್ವಹಣೆಯ ಅಧಿಕಾರಿ ಸುಬ್ರಮಣಿಯನ್ ನೇತೃತ್ವದಲ್ಲಿ ಒಂದು ಆಂತರಿಕ ಸಮಿತಿಯನ್ನು ಮಾಡಿಕೊಂಡು ಅದರ ಬಗ್ಗೆಯೂ ಕೂಡ ಇದೀಗ ಅವರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ. ಆರ್ತಿ ಸುಬ್ರಮಣಿಯನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದು ನಾಸಿಕ್ನಲ್ಲಿ ಆಗಿರುವಂತಹ ಬೆಳವಣಿಗೆ, ಕಾರ್ಪೊರೇಟ್ ಲವ್ ಜಿಹಾದ್ ಬಗ್ಗೆ ಆಗಿರುವಂತಹ ಬೆಳವಣಿಗೆ. ಹೀಗಾಗಿ ಇದು ತನಿಖೆ ಕೂಡ ಆಗ್ತಾ ಇದೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಇದರೊಂದಿಗೆ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.